ನಾನ್ ಇವತ್ ಕ್ರಿಕೆಟ್ ನೋಡ್ಲೇಬೇಕು. ಅದ್ರಲ್ಲಿ ಏನಿದೆ ಮಣ್ಣಗಟ್ಟೆ, ಅದಂದ್ರೆ ಯಾಕೆ ನಿಂಗೆ ಅಷ್ಟು ಹುಚ್ಚು? ನಾವು ವಿರಾಟ್ ಕೊಹ್ಲಿ ಡೈ ಹಾರ್ಟ್ ಫ್ಯಾನ್ಸ್. ರನ್ ಮಿಷಿನ್ ಅವನು, ಮೋಸ್ಟ್ ಅಗ್ರೆಸಿವ್ ಪ್ಲೇಯರ್. ಅವ್ನ್ ಕವರ್ ಡ್ರೈವ್ ಹೊಡೆಯೋದು ನೋಡೋದೇ ಅವ್ನ ಹಬ್ಬ ಗೊತ್ತಾ. ಮಿಡ್ ವಿಕೆಟ್ ಅಲ್ಲಿ ಫುಲ್ ಮಾಡ್ತಾನಲ್ಲ, ಅದನ್ನಂತೂ ಕೇಳೋದೇ ಬೇಡ. ಮನೇಲಿ ಮಾಡೋ ಹಬ್ಬ ಸಾಲದು ಅಂತ ಇದ್ ಬೇರೆನಾ? ಅದೇನೋ ಕವರು ಮಿಡ್ಡು ವಿಕೆಟ್ ಒಂದಿಲ್ಲ, ಅದೇನೇ ಅದು? ಅದಕ್ಕೆ ಹೇಳೋದು ಪ್ರಪಂಚ ಜ್ಞಾನ ಇರ್ಬೇಕು ಅಂತ. ಅದು ಗ್ರೌಂಡ್ ನ ಪ್ಲೇಸ್ಮೆಂಟ್ಸ್. ದೊಡ್ಡದಾಗಿ ನಾನು ಪುಸ್ತಕ ಕುಡು ಅಂತಿದ್ದೆ, ಈಗೇನ್ ಹೇಳ್ತೀಯಾ? ಈ ಜನ ಇದೊಂದು ಆಟಕ್ಕೋಸ್ಕರ ದುಡ್ಡು ಟೈಮು ಎಲ್ಲ ವೇಸ್ಟ್ ಮಾಡ್ತಾರೆ ಕಣೆ. ಸೀರಿಯಸ್ಲಿ ನಾನ್ ಸೆನ್ಸ್ ಅನ್ಸುತ್ತೆ. ನಿಂಗೆ ಇಷ್ಟ ಆಗಲ್ಲ ಅಂದ್ರೆ ಸುಮ್ನಿರೋ. ಯಾಕೆ ಸುಮ್ನೆ ಬೇಕೊಳ್ತೀಯಾ? ಈಗೇನ್ ಕ್ರಿಕೆಟ್ ಹಾಕ್ಬೇಕಾ? ಹಾಕ್ಲೇಬೇಕು. ಹಾಗಿದ್ರೆ ಖಂಡಿತ ಹಾಕಲ್ಲ. ಏನಾದ್ರು ಪಾಸ್ ಆದಂಗಾಯ್ತಲ್ವಾ? ಎಲ್ಲೇ ಮೆಟ್ಲಿಂದ. ಓ ಭ್ರಮೆ, ಬಾಯಿ ಮುಚ್ಕೊಂಡು ಸೀರಿಯಲ್ ನೋಡು. ಅಕ್ಕ ನೀನು ಹೋಗಿ ಮಲ್ಕೊಳಕ್ಕ, ನಾನು ಆರಾಮಾಗೇ ಇದ್ದೀನಿ. ಜ್ವರ ಎಲ್ಲ ಹೇಳ್ತಿದ್ದೆ. ಪರವಾಗಿಲ್ಲ, ಬಟ್ಟೆ ಒಣಗೋಗಿದೆ, ಇನ್ನೊಂದ್ಸಲ ಒದ್ದೆ ಮಾಡಿ ಹಾಕ್ತೀನಿ. ಯಾಕೆ ಹಾಗೆ ನೋಡ್ತಿದ್ಯಾ? ಮಲ್ಕೋ, ಆಯಾಸ ಮಾಡ್ಕೋಬೇಡ. ಹೇ, ನಾನೇ ಬಂದಿರೋದು. ಯಾಕೆ ಹಾಗೆಲ್ಲ ಮಾಡ್ಕೋತಿದ್ಯಾ ಸೈಕೋಮನ್? ಆಂಟಿ, ನಾನು ಸಾಹಿತ್ಯ ಮಾತಾಡ್ತಾ ಇರೋದು. ಇಷ್ಟೊತ್ತಲ್ಲಿ ನಿಮಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿದ್ಕೆ ಸಾರಿ. ಇಟ್ಸ್ ಓಕೆ ಸಾಹಿತ್ಯ. ಈ ನಂಬರ್ ಸೇವ್ ಮಾಡ್ಕೊಳ್ಳ? ಖಂಡಿತ ಮಾಡ್ಕೊಳ್ಳಿ ಆಂಟಿ, ಇದು ನನ್ನ ಪರ್ಸ್ನಲ್ ನಂಬರ್. ಓಕೆ, ಕಾಲ್ ಮಾಡಿದ್ಯಾಕೆ? ಆಂಟಿ, ನೀವು ಹೇಳಿದ್ರಿ ಅಂತ ವೇದಾಂತ್ ನನ್ನ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಬರ್ತ್ಡೇಗೆ ಏನು ಗಿಫ್ಟ್ ಕೊಟ್ಟಿಲ್ಲ ಅಂತ ಶಾಪಿಂಗ್ ಕರ್ಕೊಂಡು ಹೋಗಿ ಅಲ್ಲಿಂದ ಡಿನ್ನರ್ಗೆ ಹೋಗೋದು ಅಂತ ಆಗಿತ್ತು. ಹೌದು, ಅದೇ ಥರ ಅಂತ ಮಾತಾಗಿತ್ತು. ಯಾಕೇನಾಯ್ತು? ಆ ಥರ ಯಾವುದು ಆಗಲ್ಲ ಅನ್ಸುತ್ತೆ ಆಂಟಿ. ಅವ್ರ ಆಫೀಸಿಂದ ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಿಲ್ಲ. ಅವ್ರ ಆಫೀಸಿಂದ ಹೊರಡೋಕ್ ಮುಂಚೆನೆ ನಾನು ಇದ್ರ ಬಗ್ಗೆ ಮಾತಾಡಿದೆ, ಆದ್ರೆ ಅವರು ಇವತ್ತು ಆಗಲ್ಲ ಅಂದ್ಬಿಟ್ರು. ಈಗ ಸುಮ್ಮನೆ ಮಾತಾಡೋಕ್ಕಂತ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ಎಷ್ಟು ಸಣ್ಣ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಸಾಹಿತ್ಯ. ದೊಡ್ಡ ಕಂಪ್ನಿ CEO ಅಂದರೆ ಎಷ್ಟೆಲ್ಲ ಕೆಲಸ ಇರಲ್ಲ ಹೇಳು. ಏನೋ ಎಮರ್ಜೆನ್ಸಿ ವರ್ಕ್ ಬಂದಿರುತ್ತೆ, ಹೋಗಿರ್ತಾನಷ್ಟೇ. ಆ್ಯಕ್ಚುಲಿ ವೇದಾಂತ್ ಈಗ ಮನೇಲೇ ಇದ್ದಾನೆ. ವಾಟ್? ಮನೇಲೇ ಇದ್ದಾರಾ? ಹೌದು, ಅವ್ನ ಮನೆಗೆ ಬಂದಿದ್ದನ್ನು ನಾನೇ ನೋಡಿದ್ದೀನಿ. ರೂಮ್ನಲ್ಲೇನೋ ವರ್ಕ್ ಮಾಡ್ತಿರ್ಬೋದು. ನಾನು ಹೋಗಿ ನಿನಗೆ ಕಾಲ್ ಮಾಡೋಕ್ಕೆ ಹೇಳ್ತೀನಿ. ಲೈನಲ್ಲೇ ಇರು. ವೇದಾಂತ್, 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 ವೇದಾಂತ್. ನೀವು ಇಲ್ಲಿಗೆ ಹೇಗೆ ಬಂದ್ರಿ? ಯಾವಾಗ ಬಂದ್ರಿ? ಯಾಕೆ ಬಂದ್ರಿ? ಬಂದು ಎಷ್ಟೊತ್ತಾಯ್ತು? ಯಾಕೆ ಸುಮ್ಮನೆ ಕೂತಿದ್ರಿ? ಮಾತಾಡ್ಬೇಡ, ಆಯಾಸ ಮಾಡ್ಕೋಬೇಡ ಅಂತ ಎಷ್ಟು ಹೇಳಿದ್ರು ವಟ ವಟ ಅಂತೀಯಲ್ಲ. ನಿನಗಿನ್ನೂ ಜ್ವರ ಕಡಿಮೆ ಆಗಿಲ್ಲ. ಪ್ರಶ್ನೆಗಳನ್ನ ಆಮೇಲೆ ಕೇಳ್ಬೋದು. ಮಲ್ಕೋ, ಮಲ್ಕೋ. ಬಾಯ್ ಓಪನ್ ಮಾಡು.
ಸುಮ್ಮನೆ ಕೈ ಮುಚ್ಕೊ ಮಲ್ಕೋ ಈಗ. ಸೇರಿದಂತೆ ಸೇರಿ ಕಾಯುವೆ ನೆರಳಂತೆ ಅನವರತ ಸುಖ ತರುತ್ತ. ವಾಪಸ್ ಹಾಕಿ. ನಿನ್ ಸೀರಿಯಲ್ ಮುಗಿಸ್ತಾನೆ ಮತ್ತೇನೇನು? ಯಾಕೆ ಏನು ಅಂತ ಕತೆ ಎಲ್ಲ ಕೇಳೋಗಿಲ್ಲ. ಹಾಕ್ಬೇಕಂದ್ರೆ ಹಾಕ್ಬೇಕಷ್ಟೇ. ಇದು ಮೋಸ ಕಡೆ. ಯಾವಾಗ್ಲೂ ನೀನ್ ಹೇಳಿದ ಮಾತೆ ಕೇಳ್ಬೇಕಾ? ಏಯ್ ಬಾಯ್ ಮುಚ್ಕೊಂಡು ಎದ್ದೋಗ್ ಓದ್ಕೋ. ಅಪ್ಪನ್ ಕಾಲ್ ಮಾಡಿ ಹೇಳ್ತೀನಿ ಇರು. ನೀನ್ 10th ಅನ್ನೋದೇ ಮರ್ತೋಗಿದ್ದೆ ಅಲ್ಲ? ನಿಂಗೆ ಕಾಲ್ ಮಾಡ್ತೀಯಾ? ಮಾಡು. ನಾನು ಅಪ್ಪನ್ ಕಾಲ್ ಮಾಡಿ ಅದಿತಿ ಅಕ್ಕ ಕಡೆ ಮುಖಾನು ಹಾಕ್ತಿಲ್ಲ, ಬರೀ ಟಿವಿ ನೋಡ್ತಿದ್ದಾಳೆ. ನಾನು ಆದ್ರೆ ಹೋಮ್ವರ್ಕ್ ಮುಗಿಸಿ ಟಿವಿ ನೋಡೋ ಕೂತೆ ಅಂತ ಹೇಳ್ತೀನಿ. ಛೇ, ಈ ಕೊಳ್ಳಿದ್ದೇವ ಮನೇಲಿಲ್ಲ ಅಂತ ಎಷ್ಟು ಖುಷಿಯಾಗಿದೆ. ಇವಳು ಬೇರೆ. ಅಮೂಲ್ಯ 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 ಅಣ್ಣ ಅಮೂಲ್ಯ 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 ಹೇಗಿದ್ದೀರಾ? ನೀವು ಬಂದಿದ್ ಗೊತ್ತೇ ಆಗಿಲ್ಲ. ಆಕ್ಚುಲಿ ನಾವಿಬ್ರು ಜಗಳ ಬಿಡ. ಏನ್ರಿ ಆಗಿದೆ ನಿಮಗೆ? ಮೊದಲು ಅಮೂಲ್ಯ ಏನಾಯ್ತು ಅಂತ ಹೇಳಿ. ಎಲ್ಲಿದ್ದಾಳೆ? ಹೇಗಿದ್ದಾಳೆ? ಎಲ್ಲಿ ಅಮೂಲ್ಯ? ಅಯ್ಯೋ, ನೀವಿಬ್ರು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಮ್ಮ ಹಳೆ ಮುಖ್ಯಗೆ ಏನೂ ಆಗಿಲ್ಲ, ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ನಮ್ಮ ಹಳೆ ಟೇಪ್ ರೆಕಾರ್ಡ್ರು ಅವಳೊಂದು ಮಲಗಿಸ್ ಬಂದಿದ್ದಾಳೆ. ಹೌದಾ? ಮತ್ ನಂಗೆ ಅಮ್ಮಗೆ ಹುಷಾರಿಲ್ಲ, ಬರ್ತಾ ಮೆಡಿಸಿನ್ ತಗೊಂಬ, ನಾ ಮುಂದೋಗಿರ್ತೀನಿ ಅಂತ ವೆಂತಣ್ಣ ಮೆಸೇಜ್ ಮಾಡಿದ್ದ. ಹೌದಾ? ಇಲ್ಲಿ ಯಾರು ಬಂದಿಲ್ಲ ಅದಕ್ಕೆ. ನಾವು ಆಗಿಂದ ಹಾಲಲ್ಲೇ ಇದ್ದೀವಿ. ಸುಮಧುರ ರಾತ್ರಿ ಅನ್ಯಾಯವಾಗಿ ಹಾಳಾಗೋಯ್ತು ನೋಡಿ. ಮಕ್ಳಿದಾರಂತ ಕಾಮನ್ ಸೆನ್ಸ್ ಆದ್ರೂ ಬೇಡವಾ? ಏನೋ ಯಾವ್ದೋ ಒಂದು ನೆಬ್ದಲ್ಲಾದ್ರೂ ನಮ್ಮ ಮನೆಗೆ ಬಂದ್ರಲ್ಲ. ಅಣ್ಣ, ಅದಕ್ಕೆ ಯಾವಾಗ ಬಂದ್ರಿ? ಈಗ ಬಂದ್ವಿ. ಅದು ಇರಿ ಒಂದ್ ನಿಮಿಷ, ನಾನು ನೋಡ್ತೀನಿ. ಅತ್ತಿಯವರೇ, ರೌಡಿ ನದಿಗೆ ಏನಾಯ್ತು? ಏನು ಇಲ್ವಲ್ಲ? ಅಯ್ಯೋ, ನೀವು ಅದನ್ನ ಫೋನಲ್ಲಿ ಹೇಳಿದ್ರಿ, ಆದ್ರೆ ಅಗ್ರಾಜ ಕಾಲ್ ಮಾಡಿ ರೌಡಿ ನದಿಗೆ ತುಂಬಾ ಹುಷಾರಿಲ್ಲ ಅಂದ. ಅಯ್ಯೋ, ಹಾಗೆಲ್ಲ ಏನು ಇಲ್ಲ, ಸ್ವಲ್ಪನೇ ಜ್ವರ ಬಂದಿರೋದು. ಓ, ರೌಡಿ ನದ್ನಿ ಅದ್ಯಾ ಅಲ್ಲಿ ರೌಡಿ ನದ್ನಿ ಹುಷಾರಿಲ್ಲ ಅಂತ ನರಳ್ತಾ ಇದ್ದಾಳೆ. ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದೀರಾ? ನಿಮ್ ಯಾರಿಗೂ ಟೈಮ್ ಸೆನ್ಸ್ ಅನ್ನೋದಿಲ್ವಾ? ನಾನು ಮೆಸೇಜ್ ಮಾಡಿ ಎಷ್ಟೊತ್ತಾಯ್ತು? ಅಮೂಲ್ಯಗೆ ತುಂಬಾ ಹುಷಾರಿಲ್ಲ ಅಂದ್ರು, ನೀವೆಲ್ಲ ಈಗ ಬರ್ತಿದ್ದೀರಲ್ವಾ? ಸ್ವಲ್ಪ ಕೇರ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಯಾಕೆ ಅದಿತಿ ದೆವ್ವ ಅಂದೆ? ಬಾವಾ, ನೀವ್ ಯಾವಾಗ ಬಂದ್ರಿ? ನಾನು ಆಗ್ಲೇ ಬಂದೆ. ನಾನು ಅವಾಗಲೇ ಹೇಳಿಲ್ವಾ ಯಾರೋ ಪಾಸ್ ಆದಂಗಾಯ್ತು ಅಂತ? ನೀನ್ ನನ್ನ ಮಾತಲ್ಲಿ ಕೇಳ್ತೀಯ? ಅದಕ್ಕೆ ಕಡೆ ದವ ಅಂತ ಕಿರ್ಚಿದ್ದು. ಇಬ್ರು ಹಾಲಲ್ಲೇ ಇದ್ದೀರಾ, ಆದ್ರೂ ಅವ್ರು ಬಂದಿದ್ ಗೊತ್ತಾಗಿಲ್ಲ ಅಲ್ವಾ? ಸ್ವಲ್ಪನೂ ಜವಾಬ್ದಾರಿ ಇಲ್ಲ ನಿಮ್ಗೆ. ಅಕ್ಕ, ನೀನ್ ಏನೇ ಬರೋದಿದ್ರು ಅದಿತಿ ಅಕ್ಕಂಗೆ ಹೇಳು. ನಾನು ಅವಾಗಲೇ ಹೇಳ್ದೆ. ಅಯ್ಯೋ, ಆಯ್ತು, ಸುಮ್ಮನೆ ಇರ್ರಿ, ಗಲಾಟೆ ಮಾಡಬೇಡಿ. ಸರಿ, ನನಗೆ ಅಮ್ಮನ್ ನೋಡ್ಕೊಂಡ್ ಬರ್ತೀನಿ. ಏನೂ ಬೇಕಾಗಿಲ್ಲ. ತುಂಬ ಜನ ಹೋದ್ರೊಳಗೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಏನ್ ಜಾಸ್ತಿ ಆಗುತ್ತೆ? ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಅವಳು ಮಲಗಿದ್ದಾಳೆ, ಸುಮ್ಮನೆ ಗಲಾಟೆ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಆಯ್ತು ಬಿಡಪ್ಪ. ಆರ್ತಿ, ಅಮ್ಮನಿಗೆ ಯಾವ ತಿಂಡಿ ಇಷ್ಟ? ಬಿಸಿಬೇಳೆ ಬಾತ್. ಪುಳಿಯೋಗರೆ, ಇಡ್ಲಿ ಚಟ್ನಿ. ಸರಿ ಆರ್ತಿ, ನೀನು ಬಿಸಿಬೇಳೆ ಮಾತು ಮಾಡು. ಅದಿತಿ, ನೀನು ಪುಳಿಯೋಗರೆ ಮಾಡು. ಅಂಜಲಿ, ನೀನು ತುಂಬ ಚಿಕ್ಕವಳಲ್ವಾ? ಅದ್ಯಾ, ನೀನು ಇಡ್ಲಿ ಚಟ್ನಿ ಮಾಡು. ಏನೆಲ್ಲ ಹಾಗೆ ನೋಡ್ತಿದ್ದೀರಾ? ನೀವಿಬ್ರು ಹೋಗಿ ಹೆಲ್ಪ್ ಮಾಡಿ. ಹಾಸ್ಪಿಟಲ್ಗೆ ಪೇಷಂಟ್ ನೋಡೋದಕ್ಕೆ ಬರ್ತಾರಲ್ಲ, ಹಾಗೆ ಬರೋದಲ್ಲ. ಕೇರ್ ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ತಾವೇನ್ ಮಾಡ್ತೀರೋ? ನಾನು ಅಮೂಲ್ಯ ನೋಡ್ಕೊ.
ಅದೆಲ್ಲ ನಿನಗೆ ಯಾಕೆ? ನಾನೇನಾದ್ರು ಬೇರೆ ಕೆಲಸ ಮಾಡ್ತೀನಿ. ಸುಮ್ಮನೆ ಅಂತೂ ಕೂರೋದಿಲ್ಲ. ಯಾಕೆಲ್ಲರೂ ಇಲ್ಲೇ ನಿಂತಿದ್ದೀರಾ? ನಡೀರಿ, ಕೆಲಸ ಶುರು ಮಾಡಿ. ಬಾವಾ, ಅಮ್ಮಗೆ ಜ್ವರ ಬಂದಿದೆ. ನೀವು ಹೇಳಿದ್ದೆಲ್ಲ ತಿನ್ಸಿದ್ರೆ ಅಜೀರ್ಣ ಆಗಲ್ವಾ? ಓ ಹೌದಲ್ಲ, ಟೆನ್ಷನ್ ಗೊತ್ತಾಗಲಿಲ್ಲ. ಹಾಗಾದ್ರೆ ಈ ಟೈಮಲ್ಲಿ ಏನು ತಿನ್ಬೇಕು? ಅದನ್ನ ನಾನು ಮಾಡ್ಕೊಡ್ತೀನಿ, ನೀವೇನು ಟೆನ್ಷನ್ ತಗೊಳ್ಬೇಡಿ. 15 ನಿಮಿಷ ಆಯಿತು. ಅಮೂಲ್ಯಗೆ ಟ್ಯಾಬ್ಲೆಟ್ಸ್ ಕೊಡಬೇಕು. ಅಮೂಲ್ಯನಿಗೆ ಮೊದಲು ಜ್ವರ ವಾಸಿ ಆಗ್ಲಪ್ಪ, ಇಲ್ಲ ಅಂದರೆ ವೇದ ಅಂತೂ ನಮ್ಮೆಲ್ರಿಗೂ ಚಳಿ ಬಿಡಿಸ್ಬಿಡ್ತಾರೆ ಅಷ್ಟೇ. ಎಕ್ಸಾಕ್ಟ್ಲಿ ಬಾವಾ, ಅಗ್ರಜ ಪಕ್ಕ ಎಲ್ರಿಗೂ ಹಣ್ಗಾಯಿ ನೀರ್ಗಾಯಿ ಮಾಡ್ಬಿಡ್ತಾನೆ. ನೋಡ್ತೀನಿ. ಅಮೂಲ್ಯ ಮೇಡಮ್ ಏನಾಯ್ತು? ಅಮೂಲ್ಯ ಮೇಡಮ್ ಏನಾಯ್ತು? ಅಮೂಲ್ಯ ಮೇಡಮ್, ಅಮೂಲ್ಯ ಮೇಡಮ್, ಅಯ್ಯೋ ಅಮೂಲ್ಯ ಮೇಡಮ್ ಏನಾಯ್ತು? ಅಮೂಲ್ಯ ಮೇಡಮ್ ಏನಾಯ್ತು? ಅಮೂಲ್ಯ ಮೇಡಮ್ ಎಲ್ಲಿದ್ದಾರೆ? ಜೀವಿತೇನೋ ಅಪಾಯ ಅಲ್ಲತ್ತಾರೆ. ಅಮೂಲ್ಯ ಮೇಡಮ್ ಎಲ್ಲಿ? ಅಮೂಲ್ಯ ಮೇಡಮ್ ಎಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತೀರಿ? ನಿಮ್ಗೆ ಯಾರು ಬರಕ್ಕೆ ಹೇಳಿದ್ದು? ಅವಳಿಗೆ ಲೈಟಾಗಿ ಜ್ವರ ಬಂದಿದೆ ಅಷ್ಟೇ. ಅಯ್ಯೋ ಬಾಸು ಮೆಸೇಜ್ ಮಾಡಿದ್ರು ತುಂಬಾ ಅರ್ಜೆಂಟು ಅಂತ. ಮೇಡಮ್ ತುಂಬಾ ಸೀರಿಯಸ್, ಎತ್ತಕೊಂಡು ಹೋಗಿ ಜನ ಸಾಕಾಗಲ್ಲ ಅಂತ ಎತ್ನೋ ಬಿದ್ನು ಅಂತ ಓಡ್ ಬಂದೆ. ಬಿಟ್ಟು ಅಂದ್ರೆ ಅಯ್ಯೋ ನಾನು ಹೇಳಿದ್ದು ಹಾಸ್ಪಿಟಲ್ಗೆ, ಬಾಸ್ ಇನ್ನ ಬಂದಿಲ್ಲ ಅಲ್ವಾ. ಆಮೇಲೆ ನಾನು ಲೇಟಾಗಿ ಬಂದೆ ಅಂತ 1 ವರ್ಷದ ಸಂಬಳ ಒಟ್ಟಿಗೆ ಕೊಟ್ರೆ ಕಷ್ಟ. ಯಾಕೆಲ್ಲ ಹೀಗೆ ರಿಯಾಕ್ಷನ್ ಕೊಡ್ತಾ ಇದ್ದೀರಾ? ಆಲ್ರೆಡಿ ಬಾಸ್ ಬಂದಿದಾರಾ ಇಲ್ಲ ಅಮೂಲ್ಯ ಮೇಡಮ್ ಏನಾದ್ರು? ಅಮ್ಮಗೆ ಏನೂ ಆಗಿಲ್ಲ, ಆರಾಮಾಗೇ ಇದ್ದಾಳೆ. ಬಾಬಾ ಅವಾಗ್ಲೇ ಬಂದ್ರು, ನಿಮಗೆ ನೀರು ತರ್ತೀನಿ ರೀ. ಬಾಸ್ ಆಲ್ರೆಡಿ ಬಂದ್ಬಿಟ್ಟಿದಾರಾ? ಹಾಗಿದ್ರೆ ಒಂದು ದೊಡ್ಡ ನೀರ್ ಕೆನೆ ತಗೊಂಬನ್ನಿ, ಟೆನ್ಷನ್ಗೆ ಬಾಡಿ ಎಲ್ಲ ಡ್ರೈ ಆಗೋಯ್ತು. ನಿನಗೆ ಯಾವುದೋ ಒಂದ್ಸಲ ಹೇಳ್ರೆ ಅರ್ಥನೇ ಆಗೋದಿಲ್ಲ ಅಲ್ವಾ? ಏನಕ್ಕೆ ತೊಳ್ತಿದ್ಯಾ? ನೀರು ಕುಡಿಯೋಕಂತ ಎದ್ದೆ ಅಷ್ಟೇ, ನೀವು ಹೊಡಿ. ನನ್ಗೆ ಯಾವ ದೊಡ್ಡ ರೋಗನೂ ಬಂದಿಲ್ಲ, ಸಣ್ಣ ಜ್ವರ ಅಷ್ಟೇ, ಅದು ಇಳ್ದಿದೆ. ಥರ್ಮೋಮೀಟರ್ನ ನಿನ್ನ ಬಾಯಲ್ಲಿ ಇಟ್ಟಿದ್ದು ನೀನೋ ನಾನು? ನೀನು ಫೀವರ್ ಇದೆಯಲ್ಲ ಅಂತ ಚೆಕ್ ಮಾಡಿದ್ದು ನೀನೋ ನಾನು? ಜ್ವರ ಇಲ್ವಂತೆ ಜ್ವರ. ನಿನಗೇನು ಬೇಕೋ ಇಲ್ಲೇ ತರಿಸ್ತೀನಿ ಅಂತ ಹೇಳಿದ್ದೀನಿ ತಾನೆ? ಮತ್ತ್ಯಾಕೆ ಹೇಳ್ತಾ ಇದೀಯಾ? ಹೋಗ್ಲಿ ಬಿಡು, ಅದಕ್ಕೆ ಮುಖನ ಹಾಗೆ ಮಾಡ್ಕೋತೀಯ. ಲೀನ್ ಬ್ಯಾಕ್, ಹೋಗಿ ಹೊರ್ಕೊಂಡು ಕುತ್ಕೋ. ಅಮ್ಮು, ಬಾಬಾ ಗಂಜಿ ಮಾಡೋಕೆ ಹೇಳಿದ್ರು, ತಗೋ ಕೊಡಿ. ಗಂಜಿ ನಂಗೆ ಬೇಡ. ಈಗ ತಟ್ಬಿಡ್ತೀನಿ, ಕುಡಿಬೇಕು ಅಂದ್ರೆ ಕುಡಿಬೇಕಷ್ಟೇ. ಗಂಜಿ ಅಂದ್ರೆ ನಂಗೆ ಇಷ್ಟನೇ ಇಲ್ಲ, ಅದೊಂದು ಚೂರು ರುಚಿನೇ ಇರಲ್ಲ ಗೊತ್ತಾ. ಈ ಗಂಜಿ ನಿನಗಲ್ಲ, ನಿನ್ ಜ್ವರಕ್ಕೆ. ಬೈ ದ ವೇ, ಮೆಡಿಸಿನ್ಸ್ ಯಾವತ್ತೂ ಟೇಸ್ಟ್ ಆಗಿರೋದಿಲ್ಲ. ಬಾಯಿ ಕಹಿ ಅನ್ಸೋದು ಹೊಟ್ಟೆಗೆ ಒಳ್ಳೇದು. ಆರ್ತಿ, ಈ ಕೊಡು, ನಾ ಕೊಡಿಸ್ತೀನಿ. ಕುಡಿ ಕುಡಿ. ಬಾವಂಗೂ ಅಮ್ಮ ಮೇಲೆ ಪ್ರೀತಿ ಇದೆ,
ಅಷ್ಟು ದೊಡ್ಡ ಕಂಪ್ನಿ ಓನರ್ ಆಗಿದ್ರು ಅಮ್ಮಗೆ ಹುಷಾರಿಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಎಲ್ಲ ಕೆಲಸ ಬಿಟ್ಟು ಬಂದಿದ್ದಾರೆ ಅಂದರೆ ಸುಮ್ಮನೆನಾ? ನಂಗೆ ಬೇಡ ಸಾಕು. ಜ್ವರ ಬಂದಿರೋದು ನನಗಲ್ಲ, ನಿನಗೆ. ನೀನೇ ಕುಡಿಬೇಕು, ಇಲ್ಲಾಂದ್ರೆ ವಾಸಿ ಆಗಲ್ಲ. ಇದು ಹಠ ಮಾಡೋ ವಿಚಾರ ಅಲ್ಲ, ಕುಡಿ. ನೀವು ಒಂದ್ಸಲ ಕುಡ್ದು ನೋಡಿ, ಗೊತ್ತಾಗುತ್ತೆ. ಸುಮ್ಮನೆ ಮಾತಾಡೋದಲ್ಲ. ಚೆನ್ನಾಗಿದೆ, ನೀನು ಹೇಳೋ ರೀತಿ ಏನೂ ಇಲ್ಲ. ಕುಡಿಬೋದು, ಕುಡಿ ಕುಡಿ. ದೇವ್ರೆ, ಆದಷ್ಟು ಬೇಗ ಭಾವಂಗೆ ತನ್ನ ಪ್ರೀತಿ ಅರ್ಥ ಆಗೋಗಿ ಮಾಡು. ಹಾಗೇನೆ ಅಮ್ಮನೂ ತನ್ನ ಪ್ರೀತಿನ ಅವ್ರಿಗೆ ಬಾಯ್ ಬಿಟ್ಟು ಹೇಳೋ ಹಾಗಾಗ್ಲಿ. ಎಲ್ಲ ಹೋಗ್ತಿದ್ಯಾ? ಕೈಗೆ ಹಗ್ಗ ಯಾಕೆ ಕಟ್ಟಿದ್ದೀರಾ? ನೀವು ಇಲ್ಲೇನು ಮಾಡ್ತಿದ್ದೀರಾ? ಏನು ನಡೀತಿದೆ ಇಲ್ಲಿ? ನನಗೆ ಕಿರ್ಚ್ಕೋಬೇಕು ಅನಿಸ್ತಿದೆ. ನೀವು ಈ ಥರ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೀವು ನಿಜವಾಗ್ಲೂ ಬಂದಿದ್ದೀರಾ? ಇಲ್ಲ ನನ್ನ ಪ್ರೇಮ. ಹೇಳ್ಬಿಡ್ತೀಯ ನಿನ್ ಬುದ್ಧಿ. ಯಾವಾಗಲೂ ಡ್ರೀಮ್ ಬಗ್ಗೆ ಯೋಚನೆ ಮಾಡ್ಬೇಡ, ಇದು ರಿಯಲ್. ಆಯಿತು ಸರಿ, ಈ ಹಗ್ಗ ಎಲ್ಲ ಏನು? ಇದನ್ನು ಕಟ್ಕೊಳ್ಳಿಲ್ಲ ಅಂದರೆ ನೀನು ಎದ್ದು ಓಡಾಡಕ್ಕೆ ಶುರು ಮಾಡಿದ್ರೆ ನಾನು ಯಾಕೆ ಓಡಾಡಬಾರ್ದು? ಯಾಕಂದರೆ ನಿನಗೆ ಹುಷಾರಿಲ್ಲ. ನೀನು ರೆಸ್ಟ್ ಮಾಡಬೇಕು. ನೀನು ಮೂವ್ ಮಾಡಿದ್ರೆ ನನ್ನ ಕೈ ಒಳ್ಳಾಡಿ ನನಗೆ ಎಚ್ಚರ ಆಗುತ್ತೆ ಅಂತ ಕಟ್ಟಿದ್ದೀನಿ. ಒಳ್ಳೆ ಗೋಳು ನಿಮ್ಮದು. ಹಾಗೆ ಅನ್ಕೋ, ಪರವಾಗಿಲ್ಲ. ನಾನು ಹೋಗ್ಬೇಕು. ಚಾನ್ಸೇ ಇಲ್ಲ. ನಿನ್ಗೇನಾದರೂ ಬೇಕಾದ್ರೆ ಹೇಳು, ಇಲ್ಲಿಗೆ ತರಿಸ್ತೇನೆ. ನಾನು ವಾಶ್ರೂಮ್ಗೆ ಹೋಗ್ಬೇಕು. ಬಿದ್ರೆ ಮೊದಲೇ ಎಡ್ಬೇಡ್ವಿ ಬೀಳೋ ಚಾಳಿ ಇದೆ ನಿನಗೆ. ಒಬ್ಬೊಬ್ರಿಗೆ ಒಂದೊಂದು ಚಾಳಿ. ನಿಮ್ಗೆ ನನ್ನ ಆಡ್ಕೊಳ್ಳೋ ಚಾಳಿ ಇರೋ ಥರ. ಸರಿ ಸರಿ ಬಾ. ಈ ಹಗ್ಗ ರೌಡಿ ನಾದ್ನಿ, ಈಗ ಹೇಗಿದ್ಯಾ? ಈಗೇನು ತೊಂದರೆ ಇಲ್ಲ ಅಲ್ವಾ ಅಮೂಲ್ಯ? ನಂಗಂಥದ್ದು ಏನಾಗಿದೆ? ನೀವೆಲ್ಲರೂ ನನಗೋಸ್ಕರ ಬಂದ್ರಾ? ನಿನಗೆ ಹುಷಾರಿಲ್ಲ ಅಂತ ವೇದಾಂತ್ ನಮ್ಮೆಲ್ಲರಿಗೂ ಮೆಸೇಜ್ ಮಾಡಿ ಕರ್ತಿದ್ದಾರೆ. ನಾನು ಬಂದಿದ್ದೀನಿ ಮೇಡಮ್. ನೀವೀಗ ಓಕೆ ಅಲ್ವಾ? ನಾನು ಆರಾಮಾಗೇ ಇದ್ದೀನಿ. ನನ್ನ ನೋಡ್ಕೊಳ್ಳೋದಕ್ಕೆ ಯಾರೇನು ಬೇಡ. ಇಷ್ಟೊಂದು ಜನ ಎಲ್ಲ ನಿನ್ನನ್ನು ನೋಡ್ತಾ ಕೂರ್ತೀವಿ ಅಂತ ಟೆನ್ಷನ್ ಆಗ್ಬೇಡ ಅಮೂಲ್ಯ. ನಮ್ಮ ಅಗ್ರಜ ನಿನ್ನ ನೋಡ್ಕೊಳ್ತಾನೆ, ನಾವೆಲ್ಲ ಕೆಳಗಿರ್ತೀವಿ.